ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಸ್ಟಡಿಯಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ. ಇವತ್ತಿನ ಒಂದು ಕ್ಲಾಸ್ದಲ್ಲಿ ನಾವು ಏಪ್ರಿಲ್ 2 ಮತ್ತು 3 ಕರೆಂಟ್ ಅಫೇರ್ಸ್ನ ಡಿಸ್ಕಷನ್ ಮಾಡ್ತಾಗೋಣ. ಡಿಸ್ಕಷನ್ ಮಾಡೋಕ್ಕಿಂತ ಮುಂಚಿತವಾಗಿ ಯಾರು ನಮ್ಮ ಚಾನಲ್ಗೆ ಹೊಸಬರಾಗಿದ್ದಾರೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಮತ್ತು ಬೆಲ್ ಐಕನ್ ಕ್ಲಿಕ್ ಮಾಡಿ. ಬಿಕಾಸ್ ನಾವು ವಿಡಿಯೋ ಮಾಡೋದಕ್ಕೆ ನಿಮ್ಗೆ ಬೇಗ ನೋಟಿಫಿಕೇಶನ್ ಬರುತ್ತೆ. ಇನ್ನು ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚಿತವಾಗಿ ಒಂದು ಸ್ಮಾಲ್ ಅನೌನ್ಸ್ಮೆಂಟ್ ಇದೆ ನೋಡಿ. ಮಾರ್ಚ್ 2024 ಒಂದು ಏನಪ್ಪ ಅಂತಂದ್ರೆ ಮ್ಯಾಗಝಿನ್ ರೆಡಿ ಆಗಿರುವಂಥದ್ದು. ಅದರ ಒಂದು ಡೆಮೋ ನಾನು ನಿಮಗೆ ಇಲ್ಲಿ ತೋರಿಸ್ತಾ ಇದ್ದೀನಿ ನೋಡ್ರಿ. ಈ ತರ ಒಂದು ನಮ್ಮ ಮ್ಯಾಗಝಿನ್ ಫ್ರಂಟ್ ಪೇಜ್ ಇರುತ್ತೆ. ನಾವು ವಿಡಿಯೋದಲ್ಲಿ ಯಾವ ತರ ಕ್ವಾಲಿಟಿ ಕೊಡ್ತೇವೆ ನೋಡ್ರಿ, ಅದೇ ತರನಾದಂಥ ಒಂದು ಕ್ವಾಲಿಟಿ ಕೂಡ ಇದರಲ್ಲಿ ಕವರ್ ಮಾಡಿದ್ವಿ ನಾವು. ಅದಲ್ಲದೆ ಎಕ್ಸ್ಟ್ರಾ ಒಂದು ಕಂಟೆಂಟ್ ಕೂಡ ನಿಮಗೆ ಇದರಲ್ಲಿ ಸಿಗುತ್ತೆ. ಇನ್ನು ಎಲ್ಲವನ್ನು ಓದಿಬಿಟ್ಟು ನೀವು ಪ್ರಾಕ್ಟೀಸ್ ಮಾಡೋಕ್ಕೆ ಕೆಳಗಡೆ 100ರಿಂದ ಎಷ್ಟಪ್ಪ ಅಂದ್ರೆ 150 MCQ ಕೂಡ ನಾವು ಇಲ್ಲಿ ಕವರ್ ಮಾಡಿದ್ವಿ. ಆದರೆ ಯಾವ ತರ ಈ ಒಂದು ಮ್ಯಾಗಝಿನ್ ನೀವು ಪಡೆದುಕೊಳ್ಬೇಕಂದ್ರೆ ಇಲ್ಲಿ ನಂಬರ್ ಕೊಟ್ಟಿದೆ ನೋಡಿ. ಈ ಒಂದು ನಂಬರ್ಗೆ ನೀವು ಪೇ ಮಾಡಿದ ಸ್ಕ್ರೀನ್ ಶಾಟ್ ಅನ್ನು ಕಳಿಸುವ ಮೂಲಕ ಪಡೆದುಕೊಳ್ಬಹುದು. ಆದರೆ ಎಷ್ಟಾಗುತ್ತೆ ಅಂತ ಪ್ರೈಸ್ ಕೊಟ್ಟಿದ್ದಾರೆ ನೋಡ್ರಿ. 1 ಮಂತ್ ಕೊಟ್ಟಿದ್ದಾರೆ. 1 ಮಂತ್ ಎಷ್ಟಾಗುತ್ತೆ ನಿಮಗೆ 40 ರೂಪಾಯಿ ಆಗುತ್ತೆ. ಆಮೇಲೆ 2023 ಜನವರಿ ಹಿಡ್ಕೊಂಡು 2024 ಮಾರ್ಚ್ವರೆಗೆ ನಿಮಗೆ ಎಷ್ಟಾಗುತ್ತೆ ಅದು 600 ರೂಪಾಯಿ ಆಗುತ್ತೆ. ಆಮೇಲೆ 2022 ಜನವರಿ ಹಿಡ್ಕೊಂಡು ಮಾರ್ಚ್ 2024ರವರೆಗೆ ಎಷ್ಟಾಗುತ್ತದೆ 1100 ರೂಪಾಯಿ ಆಗುತ್ತದು. ಅದರ ಡಿಸ್ಕೌಂಟ್ ಸೇರಿಬಿಟ್ಟು ನಿಮಗೆ 1000 ರೂಪಾಯಿ ಅಲ್ಲಿ ಸಿಗುತ್ತೆ. ಈ ಒಂದು ನಂಬರ್ಗೆ ನೀವು ಪೇ ಮಾಡಿದ್ದನ್ನು ಸ್ಕ್ರೀನ್ ಶಾಟ್ ಅನ್ನು ಕಳಿಸುವ ಮೂಲಕ ನಮ್ಮ PDF ಫಾರ್ಮೆಟ್ ಇರುವಂತಹ ಮ್ಯಾಗಝಿನ್ ಅನ್ನು ನೀವು ಪಡೆದುಕೊಳ್ಬಹುದು. ನೋಡಿ, ಮೊದಲನೇ ಪ್ರಶ್ನೆ ಯಾವ ತರ ಕೇಳಿದರೆ, ಇತ್ತೀಚೆಗೆ ಪತ್ರಿಕಾ ಮಾಹಿತಿ ಬ್ಯೂರೋದ ಪ್ರಧಾನ ನಿರ್ದೇಶಕರಾಗಿ ಅಧಿಕಾರ ವಹಿಸಿಕೊಂಡವರು ಯಾರು ಅಂತ ಪ್ರಶ್ನೆ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಯಾರಪ್ಪ ಅಂತಂದ್ರೆ 3ನೇ ಆಪ್ಷನ್ ಶೆಫಾಲಿ ಬಿ ಶರಣ್ ಇದಕ್ಕೆ ಸರಿಯಾದ ಉತ್ತರ. ಆದರೆ ಯಾಕೆ ಈ ಒಂದು ಪ್ರಶ್ನೆ ಕೇಳಲಾಗಿತ್ತು ಅಂದ್ರೆ, ನಿಮ್ಮ ನ್ಯೂಸ್ ಪೇಪರ್ ಆರ್ಟಿಕಲ್ ಕಾಣಿಸಿಕೊಂಡಿದೆ ನೋಡಿ. ಮಾಹಿತಿ ಮತ್ತು ಪ್ರಸಾರ ಸಚಿವಾಲಯದ ಪ್ರಧಾನ ಮಹಾನಿರ್ದೇಶಕಿಯಾಗಿ ಶೆಫಾಲಿ ಶರಣ ಪದಗ್ರಹಣ ಅಂತ ಆರ್ಟಿಕಲ್ ನ್ಯೂಸ್ ಪೇಪರ್ಲಿ ಕಾಣಿಸಿಕೊಂಡಿರುವಂಥದ್ದು. ಇದರ ಬಗ್ಗೆ ನಾವು ಡಿಸ್ಕಷನ್ ಮಾಡ್ತಾ ಹೋಗೋಣ. ಶ್ರೀ ಮನೀಶ್ ದೇಸಾಯಿ ಅವರ ನಿವೃತ್ತಿಯ ನಂತರ ಶ್ರೀಮತಿ ಶೆಫಾಲಿ ಬಿ ಶರಣ್ ಅವರು ಏಪ್ರಿಲ್ 1ರಂದು ಮಾಹಿತಿ ಪತ್ರಿಕಾ ಬ್ಯೂರೋದ ಪ್ರಧಾನ ನಿರ್ದೇಶಕರಾಗಿ ಅಧಿಕಾರವನ್ನು ವಹಿಸಿಕೊಂಡಿರುವಂಥದ್ದು. ವೆರಿ ಇಂಪಾರ್ಟೆಂಟ್ ಆಗುತ್ತೆ ನೋಡ್ರಿ. ಇಲ್ಲಿ ಯಾರಂದ್ರೆ ಮನೀಶ್ ದೇಸಾಯಿ ಅವರ ಒಂದು ನಿವೃತ್ತರಾದ ಬಳಿಕ ಈ ಒಂದು ಪತ್ರಿಕಾ ಮಾಹಿತಿ ಬ್ಯೂರೋ ಅಂದ್ರೆ ಪ್ರೆಸ್ ಇನ್ಫಾರ್ಮೇಶನ್ ಬ್ಯೂರೋ ಅಂತ ಹೇಳ್ತೇವೆ ನಾವು, ಇದರ ಪ್ರಧಾನ ಮಹಾನಿರ್ದೇಶಕರಾಗಿ ಶ್ರೀಮತಿ ಶೆಫಾಲಿ ಬಿ ಶರಣ್ ಅವರು ಅಧಿಕಾರವನ್ನು ವಹಿಸಿಕೊಂಡಿರುವಂಥದ್ದು. ಇನ್ನು ಪ್ರೆಸ್ ಇನ್ಫಾರ್ಮೇಶನ್ ಬ್ಯೂರೋ ಅಂದ್ರೆ ನಾವು ಸಿಂಪಲ್ ಆಗಿ PIB ಅಂತ ಕರಿತೀವಿ. ಇದ್ರ ಬಗ್ಗೆ ಮಾತಾಡ್ತಾ ಬಂದ ನೋಡ್ರಿ. ಮಾಹಿತಿ ಮತ್ತು ಪ್ರಸಾರ ಸಚಿವಾಲಯದ ಅಡಿಯಲ್ಲಿ ಭಾರತ ಸರ್ಕಾರದ ನೋಡಲ್ ಏಜೆನ್ಸಿ ಆಗಿರುವಂಥದ್ದು. ಯಾವ ಸಚಿವಾಲಯ ಅಡಿಯಲ್ಲಿ ಈ ಒಂದು ಸಂಸ್ಥೆ ಕಾರ್ಯವನ್ನು ನಿರ್ವಹಿಸ್ತಂದ್ರೆ ಮಾಹಿತಿ ಮತ್ತು ಪ್ರಸಾರ ಸಚಿವಾಲಯ ಅಂತ ಹೇಳ್ತೀವಿ. ಇನ್ನು ಸರ್ಕಾರದ ಯೋಜನೆಗಳಾಗಿರ್ಬೋದು, ನೀತಿಗಳಾಗಿರ್ಬೋದು ಮತ್ತು ಕಾರ್ಯಕ್ರಮದ ಉಪಕ್ರಮಗಳಾಗಿರ್ಬೋದು ಮತ್ತು ಸಾಧನಗಳ ಕುರಿತು ಮುದ್ರಣ ಆಗಿರಬಹುದು, ಎಲೆಕ್ಟ್ರಾನಿಕ್ ಮತ್ತು ವೆಬ್ ಮಾಧ್ಯಮಗಳಿಗೆ ಮಾಹಿತಿಯನ್ನು ಪ್ರಸಾರ ಮಾಡುವಂಥ ಜವಾಬ್ದಾರಿ ಈ ಒಂದು ಸಂಸ್ಥೆ ಹೊಂದಿರುವಂಥದ್ದು. ಇನ್ನು ಈ ಒಂದು ಸಂಸ್ಥೆ ರೂಪುಗೊಂಡಿದೆ ಯಾವಂದ್ರೆ 1919ರಲ್ಲಿ ಈ ಒಂದು ಸಂಸ್ಥೆ ರೂಪುಗೊಂಡಿರುವಂಥದ್ದು. ಇದರ ಒಂದು ಪ್ರಧಾನ ಕಚೇರಿ ಎಲ್ಲಿ ಕಂಡು ಬರುತ್ತೆ, ನವದೆಹಲಿಯಲ್ಲಿ ಕಂಡು ಬರುತ್ತೆ. ನೋಡಿ, ನೆಕ್ಸ್ಟ್ ನೋಡ್ತಾ ಹೋಗೋಣ. ನೆಕ್ಸ್ಟ್ ಪ್ರಶ್ನೆ ಯಾವ ತರ ಕೇಳಿದ್ರೆ ನೋಡ್ರಿ, ಫಿಡೆ ರೇಟಿಂಗ್ ಪಟ್ಟಿಯಲ್ಲಿ ವಿಶ್ವನಾಥ್ ಆನಂದ್ ಅವರನ್ನು ಹಿಂದೆ ಹಾಕಿದ ಭಾರತದ 2ನೇ ಆಟಗಾರ ಯಾರು ಅಂತ ಪ್ರಶ್ನೆ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ 4ನೇ ಆಪ್ಷನ್ ಅರ್ಜುನ್ ಎರಿಗೇಶಿ ಇದಕ್ಕೆ ಸರಿಯಾದ ಉತ್ತರ. ಆದರೆ ಯಾಕೆ ಈ ಒಂದು ಪ್ರಶ್ನೆ ಕೇಳಲಾಗಿತ್ತಂದ್ರೆ, ಇದನ್ನು ಕೂಡ ನಿಮ್ಮ ನ್ಯೂಸ್ ಪೇಪರ್ ಆರ್ಟಿಕಲ್ ಕಾಣಿಸಿಕೊಂಡಿದ್ದರಿಂದಾಗಿ ಕೇಳಲಾಗಿತ್ತು. ಯಾವ ತರ ಆರ್ಟಿಕಲ್ ಕಾಣಿಸಿಕೊಂಡಿದೆ, ಚೆಸ್ ಆನಂದ ಹಿಂದಿಕ್ಕಿದ ಅರ್ಜುನ್ ಅಂತ ಆರ್ಟಿಕಲ್ ನ್ಯೂಸ್ ಪೇಪರ್ಲಿ ಕಾಣಿಸಿಕೊಂಡಿರುವಂಥದ್ದು. ಇದ್ರ ಬಗ್ಗೆನೂ ಕೂಡ ನಾವು ಡಿಸ್ಕಷನ್ ಮಾಡ್ತಾ ಹೋಗೋಣ. ಅರ್ಜುನ್ ಎರಿಗೇಶಿ ಅವರು ಫಿಡೆ ರೇಟಿಂಗ್ ಪಟ್ಟಿಯಲ್ಲಿ ವಿಶ್ವನಾಥ್ ಆನಂದ್ ಅವರನ್ನು ಹಿಂದಿಕ್ಕಿ ಭಾರತದ ಅಗ್ರಮಾನ್ಯ ಆಟಗಾರ ಎನಿಸಿಕೊಂಡಿರುವಂಥದ್ದು. ಏನು ಫಿಡೆ ಒಂದು ಸಂಸ್ಥೆ ಇದೆ ನೋಡ್ರಿ, ಚೆಸ್ ಒಂದು ರೇಟಿಂಗ್ ಪಟ್ಟಿಯನ್ನು ಬಿಡುಗಡೆ ಮಾಡಿರುವಂಥದ್ದು. ಅದರಲ್ಲಿ ವಿಶ್ವನಾಥ್ ಆನಂದ್ ಅವರನ್ನು ಅರ್ಜುನ್ ಎರಿಗೇಶಿ ಅವರು ಹಿಂದಿಕ್ಕಿರುವಂಥದ್ದು. ಹೊಸ ಪಟ್ಟಿಯಲ್ಲಿ ಅರ್ಜುನ್ ಎಷ್ಟಪ್ಪ ಅಂದ್ರೆ ರೇಟಿಂಗ್ 2756 ರೇಟಿಂಗ್ ಅನ್ನು ಪಡೆಯುವ ಮೂಲಕ ವಿಶ್ವ ಕ್ರಮಾಂಕದಲ್ಲಿ 9ನೇ ಸ್ಥಾನವನ್ನು ಪಡೆದುಕೊಂಡಿರುವಂಥದ್ದು. ಭಾರತ ತೆಗೆದುಕೊಂಡ್ರೆ ಭಾರತ ಆಟಗಾರರಲ್ಲಿ ಟಾಪ್ ಅಲ್ಲಿ ಇವರು ಈ ಒಂದು ಏನಪ್ಪ ಅಂದ್ರೆ ರ್ಯಾಂಕ್ ಅನ್ನು ಪಡೆದುಕೊಂಡಿರುವಂಥದ್ದು. ಇನ್ನು ಓವರಾಲ್ ವರ್ಲ್ಡ್ ತೆಗೆದುಕೊಂಡ್ರೆ ಅದರಲ್ಲಿ 9ನೇ ಸ್ಥಾನವನ್ನು ಪಡೆದುಕೊಂಡಿರುವಂಥದ್ದು. ವಿಶ್ವನಾಥ್ ಆನಂದ ಎಷ್ಟನ ರೇಟಿಂಗ್ 2751 ರೇಟಿಂಗ್ ಅನ್ನು ಪಡೆದುಕೊಳ್ಳುವ ಮೂಲಕ 11ನೇ ಸ್ಥಾನದಲ್ಲಿರುವಂಥದ್ದು. ಇನ್ನು 21 ವರ್ಷದ ಅರ್ಜುನ್ ಆನಂದ್ ಅವರನ್ನು ಹಿಂದೆ ಹಾಕಿದ ಭಾರತದ 2ನೇ ಆಟಗಾರ ಎನಿಸಿಕೊಂಡಿರುವಂಥದ್ದು. ವಿಶ್ವನಾಥ್ ಆನಂದ್ ಅವರನ್ನು ಹಿಂದಿಕ್ಕಿರುವಂತಹ 2ನೇ ಆಟಗಾರ ಅಂದ್ರೆ ಅದು ಅರ್ಜುನ್ ಎರಿಗೇಶಿ ಅಂತ ಹೇಳ್ತೀವಿ.
ಆದರೆ ವಿಶ್ವನಾಥ್ ಆನಂದ್ ಅವರನ್ನು ರೇಟಿಂಗಲ್ಲಿ ಅದೇ ಒಂದು ರ್ಯಾಂಕಿಂಗಲ್ಲಿ ಹಿಂದಿಕ್ಕಿದ ಮೊದಲ ಒಂದು ಭಾರತೀಯ ಆಟಗಾರ ಅಂದ್ರೆ ಡಿ ಗುಕೇಶ್ ಅಂತ ಹೇಳ್ತೀವಿ ನೋಡ್ರಿ. 2023 ಸೆಪ್ಟೆಂಬರ್ನಲ್ಲಿ ಡಿ ಗುಕೇಶ್ ಅವರು ಮೊದಲ ಬಾರಿ ಆ ಸಾಧನೆಗೆ ಪಾತ್ರರಾಗಿರುವಂಥದ್ದು. ವಿಶ್ವನಾಥ ಆನಂದ್ ಅವರನ್ನು ಒಂದು ಫಿಡೆ ರೇಟಿಂಗ್ನಲ್ಲಿ ಅಥವಾ ಫಿಡೆ ಒಂದು ಬಿಡುಗಡೆ ಮಾಡುವಂಥ ಸ್ಥಾನದಲ್ಲಿ ಹಿಂದಕ್ಕಿರುವಂಥ ಮೊದಲ ಆಟಗಾರ ಕೇಳಿದ್ರೆ ಡಿ ಗುಕೇಶ್ ಅಂತ ಹೇಳ್ಬೇಕು. ಇನ್ನು ಎರಡನೇ ಆಟಗಾರ ಕೇಳಿದ್ರೆ ಅರ್ಜುನ್ ಅಂತ ನಾವು ಹೇಳ್ತೀವಿ. ಇನ್ನು ಆನಂದ್ ಆಗಿರ್ಬೋದು, ಪಿ ಹರಿಕೃಷ್ಣ, ಡಿ ಗುಕೇಶ್ ಅವರ ನಂತರ ವಿಶ್ವದ ಅಗ್ರ 10ರಲ್ಲಿ ಸ್ಥಾನ ಪಡೆದ ಭಾರತದ 4ನೇ ಆಟಗಾರ ಎಂಬ ಶ್ರೇಯಕ್ಕೆ ಕೂಡ ಅರ್ಜುನ್ ಅವರು ಪಾತ್ರರಾಗಿರುವಂಥದ್ದು. ಫಿಡೆ ಬಿಡುಗಡೆ ಮಾಡುವಂಥ ರ್ಯಾಂಕಿಂಗ್ನಲ್ಲಿ ವಿಶ್ವ 10ರೊಳಗೂ ಸ್ಥಾನ ಪಡೆದಿರುವಂಥ 4ನೇ ಆಟಗಾರ ಎಂಬಕ್ಕೆ ಒಂದು ಶ್ರೇಯನ್ನು ಕೂಡ ಅವರು ಪಾತ್ರರಾಗಿರುವಂಥದ್ದು. ಇನ್ನು ನೆಕ್ಸ್ಟ್ ಪ್ರಶ್ನೆ ಯಾವ ಥರ ಕೇಳಿದ್ರೆ ನೋಡ್ರಿ, ಈ ಪ್ರಶ್ನೆನೂ ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಸುಮಾರು ಬಾರಿ ಕಾಂಪಿಟೇಟಿವ್ ಎಕ್ಸಾಮಲ್ಲಿ ಕೂಡ ಈ ಒಂದು ಪ್ರಶ್ನೆಯನ್ನು ಕೇಳಿರುವಂಥದ್ದು. ಯಾವ ಥರ ಪ್ರಶ್ನೆ ಕೇಳಿದ್ರೆ ನೋಡ್ರಿ, ಪ್ರತಿ 2 ವರ್ಷಕ್ಕೆ ಒಂದು ಬಾರಿ ರಾಜ್ಯಸಭೆಯ ಎಷ್ಟು ಸದಸ್ಯರು ನಿವೃತ್ತಿ ಹೊಂದುತ್ತಾರೆ ಅಂತ ಪ್ರಶ್ನೆ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಮೊದಲನೇ ಆಪ್ಷನು 1/3 ಸದಸ್ಯರು ಏನು ಮಾಡ್ತಾರೆ, ಪ್ರತಿ 2 ವರ್ಷಕ್ಕೆ ಒಂದು ಬಾರಿ ನಿವೃತ್ತಿಯನ್ನು ಹೊಂದ್ತಾ ಇರುವಂಥದ್ದು. ಆದರೆ ಯಾಕೆ ಈ ಒಂದು ಟಾಪಿಕ್ ಮೇಲೆ ಪ್ರಶ್ನೆ ಕೇಳಿದ್ವಿ ಅಂದ್ರೆ, ನಿಮ್ಮ ನ್ಯೂಸ್ ಪೇಪರ್ ಆರ್ಟಿಕಲ್ ಕಾಣಿಸಿಕೊಂಡಿದೆ ನೋಡಿ, ಮಾಜಿ ಪ್ರಧಾನಿ ಸಿಂಗ್ ರಾಜೀವ್ ಸೇರಿ 54 ರಾಜ್ಯಸಭಾ ಸದಸ್ಯರು ನಿವೃತ್ತಿ ಅಂತ ಆರ್ಟಿಕಲ್ ನ್ಯೂಸ್ ಪೇಪರ್ಲಿ ಕಾಣಿಸಿಕೊಂಡಿರುವಂಥದ್ದು. ಇದ್ರ ಬಗ್ಗೆ ಕೂಡ ನಾವು ಡಿಸ್ಕಷನ್ ಮಾಡ್ತಾ ಹೋಗೋಣ. ಮಾಜಿ ಪ್ರಧಾನಿ ಯಾರಪ್ಪ ಅಂತಂದ್ರೆ ಮಾಜಿ ಪ್ರಧಾನಮಂತ್ರಿ ಆಗಿರುವಂಥ ಮನಮೋಹನ್ ಸಿಂಗ್ ಮತ್ತು ಕೇಂದ್ರ ಸಚಿವರಾಗಿರುವಂಥ ರಾಜೀವ್ ಚಂದ್ರಶೇಖರ್ ಸೇರಿ ಒಟ್ಟು 54 ಸದಸ್ಯರು ರಾಜ್ಯಸಭೆಯಿಂದ ನಿವೃತ್ತಿ ಆಗಿರುವಂಥದ್ದು. ಇದು ನ್ಯೂಸಲ್ಲಿ ಕಾಣಿಸಿಕೊಂಡಿರುವಂಥ ಕಾಂಟೆಕ್ಸ್ಟ್. ಇನ್ನು ರಾಜ್ಯಸಭೆ ಬಗ್ಗೆ ನಾವು ಡಿಸ್ಕಷನ್ ಮಾಡ್ತಾ ಹೋದ ನೋಡಿ, ರಾಜ್ಯಸಭಾ ಸಂಯೋಜನೆ ಅಂದ್ರೆ ಒಟ್ಟು ಗರಿಷ್ಠ ಬಲ ಈ ಒಂದು ರಾಜ್ಯಸಭೆದ ಎಷ್ಟಕ್ಕೆ ನಿಗದಿಪಡಿಸಲಾಗಿದೆ 250 ಅಂತ ನಾವು ಹೇಳ್ತೀವಿ. ಇದರಲ್ಲಿ 238 ಪ್ರತಿನಿಧಿಗಳನ್ನು ರಾಜ್ಯ ಮತ್ತು ಕೇಂದ್ರಾಡಳಿತ ಪ್ರದೇಶಗಳಿಂದ ಪರೋಕ್ಷವಾಗಿ ಆಯ್ಕೆ ಮಾಡಲಾಗುತ್ತೆ. ಅಂದರೆ ಇವರಿಗೆ ಜನರಿಂದ ನೇರವಾಗಿ ಆಯ್ಕೆ ಮಾಡಲ್ಲ, ಇವರಿಗೆ ಪರೋಕ್ಷವಾಗಿ ಆಯ್ಕೆ ಮಾಡಲಾಗುತ್ತೆ. ಟೋಟಲ್ ಎಷ್ಟಂದ್ರೆ 250ರಲ್ಲಿ 238 ಸದಸ್ಯರನ್ನು. ಇನ್ನು 12 ಸದಸ್ಯರನ್ನು ರಾಜ್ಯಸಭೆಗೆ ರಾಷ್ಟ್ರಪತಿಯವರು ನೇಮಕ ಮಾಡ್ತಾರ. ಯಾರು ಒಂದು ಸಮಾಜ ಸೋಷಿಯಲ್ ಒಂದು ಏನಪ್ಪ ಅಂತಂದ್ರೆ ಸೊಸೈಟಿಯಲ್ಲಿ ಆಗಿರ್ಬೋದು ಅಥವಾ ಸೈನ್ಸ್ ಆಗಿರ್ಬೋದು ಅಥವಾ ಏನಪ್ಪ ಅಂತಂದ್ರೆ ಒಂದು ಲಿಟ್ರೇಚರ್ ಆಗಿರ್ಬೋದು, ಈ ಥರ ಒಂದು ವಿಷಯಗಳಲ್ಲಿ ಯಾರು ಒಂದು ಪ್ರಾತಿನಿಧ್ಯ ಹೊಂದಿರ್ತಾರೆ ನೋಡ್ರಿ, ಅಂಥವರಿಗೆ ರಾಷ್ಟ್ರಪತಿ ಅವರು ಈ ಒಂದು ರಾಜ್ಯಸಭೆಗೆ ನೇಮಕ ಮಾಡ್ತಾರ. ಇನ್ನು ಪ್ರಸ್ತುತ ರಾಜ್ಯಸಭೆ ನಾವು ಸದಸ್ಯರು ಎಷ್ಟಿದ್ದಾರೆ ನೋಡ್ರಿ, 245 ಇರುವಂಥದ್ದು. ಇದರಲ್ಲಿ 229 ಮಂದಿ ರಾಜ್ಯಗಳನ್ನು ಪ್ರತಿನಿಧಿಸಿದರೆ ಇನ್ನು 4 ಸದಸ್ಯರು ಕೇಂದ್ರಾಡಳಿತ ಪ್ರದೇಶವನ್ನು ಪ್ರತಿನಿಧಿಸ್ತಾರ. ಇನ್ನು 12 ಸದಸ್ಯರು ರಾಷ್ಟ್ರಪತಿಯವರು ನೇಮಕ ಮಾಡ್ತಾರ. ಟೋಟಲು ಎಷ್ಟು ಈ ಸದ್ಯಕ್ಕಿರುವಂಥದ್ದು 245. ಅದರಲ್ಲಿ ರಾಜ್ಯದಿಂದ ಆಯ್ಕೆಯಾಗಿರುವಂಥವ್ರು 229. ಇನ್ನು ಕೇಂದ್ರಾಡಳಿತ ಪ್ರದೇಶಗಳಿಂದ ಬಂದಿರುವಂಥದ್ದು 4 ಜನ. ಇನ್ನು 12 ಜನಕ್ಕಂತೂ ಈಗಾಗಲೇ ಡಿಸ್ಕಷನ್ ಮಾಡಿದಾಗೆ ರಾಷ್ಟ್ರಪತಿಯವರು ನೇಮಕ ಮಾಡ್ತಾರ. ಇನ್ನು ಸಂವಿಧಾನದ 4ನೇ ಅನುಸೂಚಿಯು ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳ ಸ್ಥಾನಗಳ ಹಂಚಿಕೆಯ ಬಗ್ಗೆ ಸಂಬಂಧಪಟ್ಟಿರುವಂಥದ್ದು. ಅಂದರೆ ನಾವು ಏನು ಶೆಡ್ಯೂಲ್ ಬಗ್ಗೆ ಮಾಡ್ತೀವಿ ನೋಡ್ರಿ, ಒಂದು ಕಾನ್ಸ್ಟಿಟ್ಯೂಷನಲ್ಲಿ ಬರುವಂಥ ಶೆಡ್ಯೂಲ್ ಬಗ್ಗೆ 4ನೇ ಶೆಡ್ಯೂಲಲ್ಲಿ ಏನು ಇಂಡಿಕೇಟ್ ಮಾಡ್ತಾರ, ರಾಜ್ಯಸಭೆಯ ಸ್ಥಾನಗಳ ಹಂಚಿಕೆ ಯಾವ ಒಂದು ರಾಜ್ಯಕ್ಕೆ ಎಷ್ಟು ಕೊಡಬೇಕು, ಕೇಂದ್ರಾಡಳಿತ ಪ್ರದೇಶಕ್ಕೆ ಎಷ್ಟು ಕೊಡಬೇಕು ಅನ್ನೋದ್ರ ಬಗ್ಗೆ ಈ ಒಂದು ಶೆಡ್ಯೂಲು ಮಾಹಿತಿ ಕೊಡ್ತಾ ಇರುವಂಥದ್ದು. ಇನ್ನು ತದನಂತರದಲ್ಲಿ ರಾಜ್ಯಗಳ ಪ್ರತಿನಿಧಿಗಳನ್ನು ಆಯಾ ರಾಜ್ಯದ ಶಾಸಕಾಂಗ ಸಭೆಗಳ ಮೂಲಕ ಏಕ ವರ್ಗಾವಣೆ ಮತದ ಮೂಲಕ ಪ್ರಮಾಣಗನುಗುಣ ಪ್ರಾತಿನಿಧ್ಯದ ವ್ಯವಸ್ಥೆ ಅಂದರೆ ಸಿಂಗಲ್ ಟ್ರಾನ್ಸ್ಫರಬಲ್ ವೋಟ್ ಪ್ರಪೋರ್ಷನಲ್ ರಿಪ್ರೆಸೆಂಟೇಷನ್ ಮೂಲಕ ಆಯ್ಕೆ ಮಾಡಲಾಗುತ್ತೆ. ಇದು ರಾಜ್ಯಗಳಿಂದ ಆಯ್ಕೆ ಮಾಡುವಂಥ ಈ ಒಂದು ಪ್ರಕ್ರಿಯೆ. ಇನ್ನು ಕೇಂದ್ರಾಡಳಿತದ ಪ್ರತಿನಿಧಿಗಳನ್ನು ವಿಶೇಷವಾಗಿ ರಚಿಸಲಾದ ಎಲೆಕ್ಟ್ರಲ್ ಕಾಲೇಜ್ ಮೂಲಕ ಆಯ್ಕೆ ಮಾಡಲಾಗುತ್ತೆ. ಅಂದರೆ ರಾಜ್ಯಸಭೆಗೆ ಯಾವ ಥರ ಇಲ್ಲಿ ಸದಸ್ಯರನ್ನು ನೇಮಕ ಮಾಡಲಾಗುತ್ತೆ ಅದರ ಬಗ್ಗೆ ಕೊಟ್ಟಿರುವಂಥದ್ದು. ಇನ್ನು ನೆಕ್ಸ್ಟ್ ಪ್ರಶ್ನೆ ಯಾವ ಥರ ಕೇಳಿದೆ ನೋಡ್ರಿ, ಇತ್ತೀಚೆಗೆ ಯಾವ ಸಂಸ್ಥೆಗೆ ಸ್ಕಾಚ್ ESG ಪ್ರಶಸ್ತಿ ಲಭಿಸಿದೆ ಅಂತ ಪ್ರಶ್ನೆ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ 4ನೇ ಆಪ್ಷನು REC ಲಿಮಿಟೆಡ್. ಇದ್ರ ಬಗ್ಗೆನೂ ಕೂಡ ನಾವು ಡಿಸ್ಕಷನ್ ಮಾಡ್ತಾ ಹೋಗೋಣ. ನೋಡಿ, REC ಲಿಮಿಟೆಡ್ಗೆ ನವೀಕರಿಸಬಹುದಾದ ಇಂಧನ ಹಣಕಾಸು ವಿಭಾಗದಲ್ಲಿ ಪ್ರಶಸ್ತಿಯನ್ನು ನೀಡಲಾಗಿರುವಂಥದ್ದು. ಅಂದರೆ ಸ್ಕಾಚ್ ESG ಪ್ರಶಸ್ತಿಯನ್ನು ಇತ್ತೀಚೆಗೆ ಯಾವುದಂದ್ರೆ ಭಾರತದ ಒಂದು ಸಂಸ್ಥೆ ಆಗಿರುವಂಥದ್ದು REC ಲಿಮಿಟೆಡ್ಗೆ ನೀಡಲಾಗಿರುವಂಥದ್ದು. ಯಾವ ವಿಭಾಗದಲ್ಲಿ ಅಂದ್ರೆ ನವೀಕರಿಸಬಹುದಾದ ಇಂಧನ ಹಣಕಾಸು ಎಂಬ ವರ್ಗದಲ್ಲಿ ನೀಡಲಾಗಿರುವಂಥದ್ದು. ಈ ಒಂದು ಪ್ರಶಸ್ತಿಯು ಸುಸ್ಥಿರ ಹಣಕಾಸಿಗಾಗಿ REC ಲಿಮಿಟೆಡ್ನ ಒಂದು ಸಮರ್ಪಣೆಯನ್ನು ಒತ್ತಿ ಹೇಳುತ್ತದೆ. REC ಲಿಮಿಟೆಡ್ನ ಕಾರ್ಯನಿರ್ವಾಹಕ ನಿರ್ದೇಶಕರಾಗಿರುವಂಥ ಶ್ರೀ TSC ಬೋಸ್ ಅವರು ನವದೆಹಲಿಯಲ್ಲಿ ಪ್ರಶಸ್ತಿಯನ್ನು ಸ್ವೀಕರಿಸಿರುವಂಥದ್ದು. ತದನಂತರದಲ್ಲಿ ಸ್ಕಾಚ್ ESG ಪ್ರಶಸ್ತಿಗಳು ಪರಿಸರ, ಸಾಮಾಜಿಕ ಮತ್ತು ಆಡಳಿತ ಅಭ್ಯಾಸಗಳಲ್ಲಿ
ಅತ್ಯುತ್ತಮ ಕಾರ್ಯಕ್ಷಮತೆಯನ್ನು ಪ್ರದರ್ಶಿಸುವ ಸಂಸ್ಥೆಗಳನ್ನು ಗುರುತಿಸ್ತಾ ಅಂತಾರೆ. ಅಂದರೆ ಈ ಪ್ರಶಸ್ತಿಗಳನ್ನು ಯಾವ ಸಂಸ್ಥೆಗಳಿಗೆ ನೀಡಲಾಗುತ್ತಂದ್ರೆ ಎನ್ವೈರ್ಮೆಂಟ್ ಆಗಿರ್ಬೋದು ಅಥವಾ ಒಂದು ಸೊಸೈಟಿಯಲ್ಲಿ ಆಗಿರ್ಬೋದು ಅಥವಾ ಗವರ್ನೆನ್ಸ್ದಲ್ಲಿ ಯಾವ ಒಂದು ಸಂಸ್ಥೆಗಳು ಉತ್ತಮವಾದಂಥ ಪ್ರದರ್ಶನ ತೋರಿಸಿರ್ತಾರೆ ನೋಡ್ರಿ, ಅಂಥ ಸಂಸ್ಥೆಗಳಿಗೆ ಈ ಒಂದು ಪ್ರಶಸ್ತಿಯನ್ನು ಪ್ರದಾನ ಮಾಡಲಾಗುತ್ತೆ. ಇನ್ನು REC ಲಿಮಿಟೆಡ್ ನೋಡ್ರಿ, ವಿದ್ಯುತ್ ಸಚಿವಾಲಯದ ಅಡಿಯಲ್ಲಿ ಮಹಾರತ್ನ ಕೇಂದ್ರ ಸಾರ್ವಜನಿಕ ವಲಯದ ಉದ್ಯಮವಾಗಿರುವಂಥದ್ದು. ಯಾವ ಸಚಿವಾಲಯ ಅಡಿಯಲ್ಲಿ ಇದು ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ? ವಿದ್ಯುತ್ ಸಚಿವಾಲಯ ಅಡಿಯಲ್ಲಿ ಕಾರ್ಯವನ್ನು ನಿರ್ವಹಿಸ್ತಾ ಇರುವಂಥದ್ದು. ಇದೊಂದು ಮಹಾರತ್ನ ಏನಪ್ಪಾ ಅಂತಾರೆ ಕಂಪನಿ ಆಗಿರುವಂಥದ್ದು. ಇನ್ನು RBIನಲ್ಲಿ ಬ್ಯಾಂಕಿಂಗ್ ಅಲ್ಲದ ಹಣಕಾಸು ಕಂಪನಿಯಾಗಿ NBFC ಅಂತ ಹೇಳ್ತೀವಿ. ಇನ್ನು ಇನ್ಫ್ರಾಸ್ಟ್ರಕ್ಚರ್ ಫೈನಾನ್ಸಿಂಗ್ ಕಂಪನಿಯಾಗಿ ನೋಂದಾಯಿಸಲಾಗಿರುವಂಥದ್ದು. RBIನಲ್ಲಿ NBFC ಮತ್ತು IFC ಆಗಿ ಇನ್ನು ವಿದ್ಯುತ್ ಸಚಿವಾಲಯ ಅಡಿಯಲ್ಲಿ ಇದು ಒಂದು ಮಹಾರತ್ನ ಸ್ಟೇಟಸ್ ಹೊಂದಿರುವಂಥ ಒಂದು ಕಂಪನಿ ಆಗಿರುವಂಥದ್ದು. ಇನ್ನು ನೆಕ್ಸ್ಟ್ ಪ್ರಶ್ನೆ ಯಾವ ಥರ ಕೇಳಿದಾರೆ ನೋಡ್ರಿ, 2023-24ನೇ ಸಾಲಿನಲ್ಲಿ ಭಾರತದ ರಕ್ಷಣಾ ರಫ್ತು ಹಿಂದಿನ ವರ್ಷಕ್ಕೆ ಹೋಲಿಸಿದರೆ ಏನಾಗಿದೆ ಅಂತ ಪ್ರಶ್ನೆ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಮೊದಲನೇ ಆಪ್ಷನು ಏರಿಕೆ ಆಗಿರುವಂಥದ್ದು. ಆದರೆ ಯಾಕೆ ಈ ಒಂದು ಪ್ರಶ್ನೆ ಕೇಳಲಾಗಿತ್ತಂದ್ರೆ ನೋಡಿ, ನಿಮ್ಮ ನ್ಯೂಸ್ ಪೇಪರ್ ಆರ್ಟಿಕಲ್ ಕಾಣಿಸಿಕೊಂಡಿದೆ, ಭಾರತದ ರಕ್ಷಣಾ ರಫ್ತು 21,000 ಕೋಟಿ ರು ಅಂತ ಆರ್ಟಿಕಲ್ ನ್ಯೂಸ್ ಪೇಪರ್ಲಿ ಕಾಣಿಸಿಕೊಂಡಿರುವಂಥದ್ದು. ಇದ್ರ ಬಗ್ಗೆನೂ ಕೂಡ ಡಿಸ್ಕಷನ್ ಮಾಡ್ತಾ ಹೋಗೋಣ. ಸ್ವತಂತ್ರ ಭಾರತದ ಇತಿಹಾಸದಲ್ಲಿ ಇದೇ ಮೊದಲ ಬಾರಿಗೆ ಭಾರತ ರಕ್ಷಣಾ ಸಾಮಗ್ರಿಗಳ ರಫ್ತು 21,000 ಕೋಟಿ ರುಗಳ ಹೊಸ ದಾಖಲೆ ಸೃಷ್ಟಿಸಿದೆ ಎಂದು ರಕ್ಷಣಾ ಸಚಿವರಾಗಿರುವಂಥ ರಾಜನಾಥ್ ಸಿಂಗ್ ಅವರು ಮಾಹಿತಿ ಕೊಟ್ಟಿರುವಂಥದ್ದು. 2023-24ನೇ ಸಾಲಿನಲ್ಲಿ ರಕ್ಷಣಾ ಸಾಮಗ್ರಿಗಳ ರಫ್ತು ಹಿಂದಿನ ವರ್ಷಕ್ಕೆ ಕಂಪ್ಯಾರಿಸನ್ ಮಾಡಿದ್ರೆ ನಾವು ಎಷ್ಟಂದ್ರೆ 32.5% ಅಷ್ಟು ಹೆಚ್ಚಳವಾಗಿರುವಂಥದ್ದು. 2023 ಮತ್ತು 24ನೇ ಸಾಲಿನಲ್ಲಿ ಪ್ರೀವಿಯಸ್ ಇಯರ್ ಕಂಪ್ಯಾರಿಸನ್ ಮಾಡಿದ್ರೆ ಇಷ್ಟೊಂದು ಏರಿಕೆ ಆಗಿರುವಂಥದ್ದು. 21,083 ಕೋಟಿ ತಲುಪಿದೆ ಎಂದು ಅವರು ಮಾಹಿತಿಯನ್ನು ನೀಡಿರುವಂಥದ್ದು. ಯಾರು? ರಾಜನಾಥ್ ಸಿಂಗ್ ಅವರು. ಇನ್ನು ಯಾವ ದೇಶಗಳಿಗೆ ನಾವು ರಫ್ತು ಮಾಡ್ತಿದ್ದೀವಿ ನೋಡ್ರಿ ರಕ್ಷಣಾ ಸಾಮಗ್ರಿಗಳು ಅಂದ್ರೆ, ಇಲ್ಲಿ ಇಟ್ಲಿ ದೇಶ, ಮಾಲ್ಡೀವ್ಸು, ಶ್ರೀಲಂಕಾ, ರಷ್ಯಾ, UAE, ಪೋಲೆಂಡು, ಫಿಲಿಪೈನ್ಸು, ಸೌದಿ ಅರೇಬಿಯಾ, ಈಜಿಪ್ತು, ತದನಂತರದಲ್ಲಿ ಇಸ್ರೇಲು, ಸ್ಪೇನು ಮತ್ತು ಚಿಲಿ ದೇಶಗಳಿಗೆ ಭಾರತದಿಂದ ರಕ್ಷಣಾ ಸಾಮಗ್ರಿಗಳನ್ನು ರಫ್ತು ಮಾಡಲಾಗ್ತಾ ಇರುವಂಥದ್ದು. ಆದರೆ ಯಾವ ಥರ ಒಂದು ಸಾಮಗ್ರಿಗಳನ್ನು ನಾವು ರಫ್ತು ಮಾಡ್ತಿದ್ದೇವೆ ನೋಡ್ರಿ, ವೈಯಕ್ತಿಕ ಸಂರಕ್ಷಣಾ ಸಾಧನಗಳಾಗಿರ್ಬೋದು, ಸಾಗರೋತ್ತರ ಗಸ್ತು ವಾಹನಗಳಾಗಿರ್ಬೋದು ಮತ್ತು ALH ಹೆಲಿಕಾಪ್ಟರ್ಗಳಾಗಿರ್ಬೋದು. ಅಂದರೆ ALH ಅಂದರೆ ಏನ್ರಿ? ALH ಒಂದು ಹೆಲಿಕಾಪ್ಟರ್ಗಳಾಗಿರ್ಬೋದು ಮತ್ತು ತೀರಾ ಪ್ರದೇಶ ನಿಗಾ ಉಪಕರಣಗಳು ಕೂಡ ಈ ಥರ ಒಂದು ವಸ್ತುಗಳನ್ನು ನಾವು ಭಾರತದಿಂದ ರಫ್ತು ಮಾಡ್ತಾ ಇರುವಂಥದ್ದು. ಇವೆಲ್ಲ ರಾಷ್ಟ್ರಗಳಿಗೆ ರಫ್ತು ಮಾಡ್ತಾ ಇರುವಂಥದ್ದು. ಇನ್ನು ನೆಕ್ಸ್ಟ್ ಪ್ರಶ್ನೆ ಯಾವ ಥರ ಕೇಳಿದ್ದಾರೆ ನೋಡ್ರಿ, ಬ್ರಿಟಿಷರ ಕಾಲದಲ್ಲಿ ಸ್ಥಾಪನೆಯಾದ ಒಂದು ಮೊದಲ ಲಿಂಗ್ವಿಸ್ಟಿಕ್ ರಾಜ್ಯ ಯಾವುದು ಅಂತ ಪ್ರಶ್ನೆ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಒಡಿಸ್ಸಾ ಅಂತ ನಾವು ಹೇಳ್ತೀವಿ. ನೋಡಿ, ಇದ್ರ ಬಗ್ಗೆ ನಾವು ಮಾತಾಡ್ತಾ ಬಂದ್ರೆ ಒಡಿಸ್ಸಾವನ್ನು ಅಧಿಕೃತವಾಗಿ ಏಪ್ರಿಲ್ 1, 1936 ಪ್ರತ್ಯೇಕ ರಾಜ್ಯವಾಗಿ ಸ್ಥಾಪನೆ ಮಾಡಲಾಗಿರುವಂಥದ್ದು. ಇದು ಭಾಷಾವಾರು ಆಧಾರದ ಮೇಲೆ ರಚನೆಯಾದ ಭಾರತದ ಮೊದಲ ರಾಜ್ಯವಾಗಿರುವಂಥದ್ದು. ಇಲ್ಲಿ ನೋಡ್ರಿ ಕಂಪ್ಯಾರಿಸನ್ ಮಾಡ್ಕೋಬಾರ್ದು. 1956ರಲ್ಲಿ ನಾವು ಸ್ಟೇಟ್ ರಿಆರ್ಗನೈಸೇಷನ್ ಏನು ಒಂದು ಆ್ಯಕ್ಟ್ ತೊಗೊಂಬಂದಿವಿ, ಅದರ ಆಧಾರನ ತೆಗೆದುಕೊಂಡ್ರೆ ಮೊದಲ ಒಂದು ಲಿಂಗ್ವಿಸ್ಟಿಕ್ ರಾಜ್ಯ ಯಾವುದಪ್ಪ ಅಂತಂದ್ರೆ ಆಂಧ್ರ ಪ್ರದೇಶ ಅಂತ ನಾವು ಹೇಳ್ತೀವಿ. ಬಟ್ ಭಾರತದಲ್ಲಿ ಸ್ವಾತಂತ್ರ್ಯ ಸಿಗೋಕ್ಕಿಂತ ಮುಂಚಿತವಾಗಿಯೇ ಮೊದಲ ಬಾರಿಗೆ ಒಂದು ರಾಜ್ಯ ಭಾಷಾವಾರು ಆಧಾರದ ಮೇಲೆ ರಚನೆ ಮಾಡಲಾಗಿತ್ತು. ಅದು ಯಾವುದಂದ್ರೆ ಒಡಿಶಾ ಅಂತ ಹೇಳ್ತೀವಿ. ಅದು ಸ್ಥಾಪನೆ ಮಾಡಿದ್ದು 1936 ಏಪ್ರಿಲ್ 1 ಅಂತ ನಾವು ಹೇಳ್ತೀವಿ. ಇನ್ನು ಸ್ವಾತಂತ್ರ್ಯದ ನಂತರ ಆಂಧ್ರ ರಾಜ್ಯವು ಭಾಷಾವಾರು ಆಧಾರದ ಮೇಲೆ ರಚನೆ ಆಗಿರುವಂಥದ್ದು. ಸ್ವಾತಂತ್ರ್ಯ ನಂತರ ಕೇಳಿದ್ರೆ ಆಂಧ್ರ ಪ್ರದೇಶ ಅಂತ ಹೇಳ್ತೀವಿ. ಇನ್ನು ಸ್ವಾತಂತ್ರ್ಯಕ್ಕಿಂತ ಮುಂಚಿತವಾಗಿಯೇ ರಚನೆ ಆಗಿರುವಂಥ ಭಾಷಾವಾರು ಆಧಾರದ ಮೇಲೆ ಯಾವ ರಾಜ್ಯ ಅಂದ್ರೆ ಒಡಿಶಾ ಅಂತ ಹೇಳ್ತೀವಿ. ಇನ್ನು ಒಡಿಶಾ ಸ್ಥಾಪನೆಯಾದ ದಿವಸವನ್ನು ಉತ್ಕಲ ದಿವಸವಾಗಿ ಆಚರಣೆ ಮಾಡಲಾಗುತ್ತೆ. ಏನು ಒಡಿಶಾ ರಾಜ್ಯವು 1936 ಏಪ್ರಿಲ್ 1 ಒಂದು ಸ್ಥಾಪನೆ ಆಯಿತು. ಅದರ ಒಂದು ದಿವಸವನ್ನು ನಾವು ಪ್ರತಿ ವರ್ಷ ಏಪ್ರಿಲ್ 1 ಉತ್ಕಲ ದಿವಸವಾಗಿ ಆಚರಣೆ ಮಾಡ್ತಾ ಇರುವಂಥದ್ದು. ಇನ್ನು ಮಧುಸೂದನ್ ದಾಸ್ ಅವರು ಒಡಿಶಾ ರಾಜ್ಯ ಸ್ಥಾಪನೆಗೆ ಪ್ರಮುಖ ಪಾತ್ರ ವಹಿಸಿರುವಂಥದ್ದು. ನಮ್ಮ ಒಂದು ರಾಜ್ಯದಲ್ಲಿ ಹಲವಾರು ನಾಯಕರು ಯಾವ ಥರ ಒಂದು ಪಾಠನ ಒಂದು ತಮ್ಮ ಕೊಡುಗೆಯನ್ನು ಕೊಟ್ಟಿದ್ದಾರೆ ನೋಡ್ರಿ, ಅದೇ ತರನಾಗಿ ಒಡಿಶಾ ರಾಜ್ಯವನ್ನು ಸ್ಥಾಪನೆಯಲ್ಲಿ ಮಧುಸೂದನ್ ದಾಸ್ ಅವರು ಕೂಡ ಪ್ರಮುಖ ಪಾತ್ರವನ್ನು ವಹಿಸಿರುವಂಥದ್ದು. ಇನ್ನು ನೆಕ್ಸ್ಟ್ ಒನ್ ಕೊಟ್ಟಿದ್ದಾರೆ ನೋಡ್ರಿ. ಮೊದಲನೇ ಪ್ರಶ್ನೆ ಯಾವ ಥರ ಕೇಳಿದೆ ಅಂದ್ರೆ, ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡುಬರುವ ಕಚ್ಚೆತ್ತಿವು ದ್ವೀಪವು ಯಾವ 2 ದೇಶಗಳ ನಡುವೆ ಇದೆ ಅಂತ ಪ್ರಶ್ನೆ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಭಾರತ ಮತ್ತು ಶ್ರೀಲಂಕಾ. ಪ್ರೀವಿಯಸ್ ವಿಡಿಯೋದಲ್ಲಿ ಇದರ ಬಗ್ಗೆ ನಾವು ಸವಿಸ್ತಾರವಾಗಿ ಡಿಸ್ಕಷನ್ ಮಾಡಿದ್ದೀವಿ. ಇನ್ನು ಸುದ್ದಿಯಲ್ಲಿ ಕಂಡುಬರುವ ಬರ್ಸಾನಾ ಜೈವಿಕ ಅನಿಲ ಯೋಜನೆಯು ಯಾವ ರಾಜ್ಯದಲ್ಲಿದೆ ಅಂತ ಪ್ರಶ್ನೆ ಕೇಳಿದ್ದಾರೆ.
ಇದಕ್ಕೆ ಸರಿಯಾದ ಉತ್ತರ ಉತ್ತರ ಪ್ರದೇಶ. ಇನ್ನು ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡುಬರುವ ಉತ್ಕಲ ದಿವಸ 2024 ಯಾವ ರಾಜ್ಯಕ್ಕೆ ಸಂಬಂಧಿಸಿದೆ ಅಂತ ಪ್ರಶ್ನೆ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಒಡಿಶಾ. ಈಗಾಗಲೇ ಇದ್ರ ಬಗ್ಗೆ ನಾವು ಸವಿಸ್ತಾರವಾಗಿ ಡಿಸ್ಕಷನ್ ಮಾಡಿದ್ದೀವಿ. ಇನ್ನು ಮಾಟ ಬೇರೆ ಪೇರಾ ಮತ್ತು ಪಚ್ರಾ ಇತ್ತೀಚೆಗೆ GI ಟ್ಯಾಗ್ ಪಡೆದಿವೆ. ಇವು ಯಾವ ರಾಜ್ಯಕ್ಕೆ ಸಂಬಂಧಿಸಿವೆ ಅಂತ ಪ್ರಶ್ನೆ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ತ್ರಿಪುರ. ಇನ್ನು ವಿಶ್ವ ಆಟಿಸಂ ಜಾಗೃತ ದಿವಸ ಯಾವಾಗ ಆಚರಿಸಲಾಗುತ್ತದೆ ಅಂತ ಪ್ರಶ್ನೆ ಕೇಳಿದರೆ ಇದಕ್ಕೆ ಸರಿಯಾದ ಉತ್ತರ ಏಪ್ರಿಲ್ 2ರಂದು. 2023-24ರಲ್ಲಿ ಭಾರತದಲ್ಲಿ ಯಾವ ಬಂದರು ಭಾರತದ ಅಗ್ರ ಸರಕು ಹ್ಯಾಂಡ್ಲಿಂಗ್ ಬಂದರಾಗಿ ಹೊರಹೊಮ್ಮಿದೆ ಅಂತ ಪ್ರಶ್ನೆ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಪ್ಯಾರಾದೀಪ್ ಬಂದರು. ಇನ್ನು ಇತ್ತೀಚೆಗೆ ಸುದ್ದಿಯಲ್ಲಿ ಕಾಣಿಸಿಕೊಂಡ ಕ್ಯಾಲಿಸ್ಟೋ ಎಂದರೆ ಎಂದು ಪ್ರಶ್ನೆ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಇದು ಒಂದು ಗುರುಗ್ರಹದ ಉಪಗ್ರಹವಾಗಿರುವಂಥದ್ದು. ಸ್ನೇಹಿತರೆ, ಇಲ್ಲಿಗೊಂದು ವಿಡಿಯೋ ಮುಗಿಸೋಣ. ಮತ್ತೆ ಮುಂದಿನ ವಿಡಿಯೋದಲ್ಲಿ ನಾವು ಭೇಟಿಯಾಗೋಣ. ಹಲೋ, ಟೇಕ್ ಕೇರ್, ಬೈ ಬಾಯ್.